ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ಆಸ್ಕ್ಸ್ ಚೀನಾ ಟು ಎನ್ಶೋರ್ ಇಂಡಿಯನ್ಸ್ ಆರ್ ನಾಟ್ ಟಾರ್ಗೆಟೆಡ್. ಇಂಡಿಯಾ ಆಸ್ಕ್ಸ್ ಚೀನಾ ಟು ಗಿವ್ ಕ್ಲಿಯರ್ ಅಶ್ಯೂರೆನ್ಸ್ that Indian travelers, especially those passing through Chinese airports, will not be selectively detained or harassed. ಕೆಲವು ದಿನಗಳ ಹಿಂದೆ ನೀವು ಕೇಳಿರಬಹುದು, ಅರುಣಾಚಲ ಪ್ರದೇಶದ ಒಬ್ಬ ಮಹಿಳೆಯನ್ನ ಚೀನಾ ತಡೆ ಹಿಡಿದಿತ್ತು. ಇದಕ್ಕೆ ಹಿನ್ನೆಲೆಯಾಗಿ ಚೀನಾ ಏನೇನು ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಿಕೊಂಡಂತಹ ಭಾರತ ಈಗ ಚೀನಾಕ್ಕೆ ಕೇಳ್ಕೊಳ್ತಾ ಇದೆ. ಏನಂತಂದ್ರೆ, ಭಾರತೀಯ ಪ್ರಯಾಣಿಕರು ಚೀನಾ ವಿಮಾನ ನಿಲ್ದಾಣ ಮೂಲಕ ಹಾದು ಹೋಗ್ತಾ ಇದ್ರೆ ಅವರನ್ನ ಉದ್ದೇಶಪೂರ್ವಕವಾಗಿ ತಡೆ ಹಿಡಿಬೇಡಿ ಅಥವಾ ಕಿರುಕುಳ ನೀಡಬೇಡಿ. ಹೀಗೆ ನೀಡುವುದಿಲ್ಲ ಅಂತ, ಕಿರುಕುಳ ನೀಡೋದಿಲ್ಲ ಅಥವಾ ತಡೆ ಹಿಡಿಯೋದಿಲ್ಲ ಅಂತ ಸ್ಪಷ್ಟ ಭರವಸೆ ಕೊಡಬೇಕು ಅಂತ ಚೀನಾದ ಹತ್ರ ಭಾರತ ಕೇಳ್ತಾ ಇದೆ. ಇಶ್ಯೂ ಅರೋಸ್ ಆಫ್ಟರ್ ಅನ್ ಅರುಣಾಚಲ ಪ್ರದೇಶ್ ವಿಮೆನ್ ವಾಸ್ ಸ್ಟಾಪ್ಡ್. The demand comes after a recent incident where an Indian citizen from Arunachal Pradesh was detained for hours at Shanghai airport because China refuses to recognize Indian passports issued from the state. ಅರುಣಾಚಲ ಪ್ರದೇಶದ ಭಾರತೀಯ ಪ್ರಜೆಯೊಬ್ಬರನ್ನ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಹಲವಾರು ಗಂಟೆಗಳ ಕಾಲ ತಡೆ ಹಿಡಿದಿದ್ರು. ಹಾಗಂತಂದ್ರೆ ಭಾರತದಿಂದ ಕೊಟ್ಟಂತಹ ಪಾಸ್ಪೋರ್ಟ್ ಅವ್ರು ಯೂಸ್ ಮಾಡ್ತಾ ಇದ್ರು. ಚೀನಾಕ್ಕೆ ಎಷ್ಟೋ ಸಾರಿ ಇದು ಇಷ್ಟ ಆಗೋದಿಲ್ಲ, ಹೀಗಾಗಿ ಅವರನ್ನ ಅಲ್ಲೇ ತಡೆ ಹಿಡಿದಿದ್ರು. India reiterates its strong position on Arunachal Pradesh. The Ministry of External Affairs said India's sovereignty is non-negotiable, and the statement also signals New Delhi's displeasure over China repeatedly questioning India's right over Arunachal Pradesh. ಅರುಣಾಚಲ ಪ್ರದೇಶ ಭಾರತಕ್ಕೆ ಸೇರಿದ್ದು. ಭಾರತದ ಸಾರ್ವಭೌಮತ್ವವನ್ನ ಯಾವುದೇ ರೀತಿಯಲ್ಲೂ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ ಭಾರತ ಮೊದಲಿಂದಾನು ಹೇಳ್ತಾ ಬರ್ತಾ ಇದೆ. ಆದ್ರೆ ಚೀನಾ ಸಹ ಇದನ್ನ ಪದೇ ಪದೇ ಪ್ರಶ್ನಿಸ್ತಾ ಇರೋದು ನಮ್ಮ ದೇಶ ಮತ್ತೆ ಚೀನಾ ನಡುವಿನ ಒಂದು ಅಸಮಾಧಾನವನ್ನ ಸೂಚಿಸ್ತಾ ಇದೆ. ಇದು ಒಂದು ವಿಭಾಗ. ಆದ್ರೆ ಇನ್ನೊಂದ್ ಕಡೆ ನೋಡಿ, ಇಂಟರ್ನ್ಯಾಷನಲ್ ರಿಲೇಷನ್ ಹೇಗೆ, ದ್ವಂದ್ವಗಳು ಹೇಗಿರುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂದ್ರೆ, ಚೀನಾ ವೆಲ್ಕಮ್ಸ್ ಪುಟಿನ್ ಇಂಡಿಯಾ ವಿಸಿಟ್. ಭಾರತಕ್ಕೆ ಪುಟಿನ್ ಬಂದಿರೋದನ್ನ ಚೀನಾ ಸ್ವಾಗತಿಸಿದೆ. ಚೀನಾ ರಿಯಾಕ್ಟೆಡ್ ಪಾಸಿಟಿವ್ಲಿ ಟು ವ್ಲಾಡಿಮಿರ್ ಪುಟಿನ್ಸ್ ವಿಸಿಟ್ ಟು ಇಂಡಿಯಾ, saying the three countries, India, China and Russia, are important players of the global south. ಜಾಗತಿಕ ದಕ್ಷಿಣ ಈ ಒಂದು ಹಂತದಲ್ಲಿ ಅಥವಾ ಈ ಒಂದು ಭಾಗದಲ್ಲಿ ಭಾರತ, ಚೀನಾ, ರಷ್ಯಾ ಮೂರು ಪ್ರಮುಖವಾದಂತಹ ದೇಶಗಳು, ಬಹಳ ಇಂಪಾರ್ಟೆಂಟ್ ಪ್ಲೇಯರ್ಸ್ಗಳು ಅಂತ ಚೀನಾ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಚೀನಾ ವಾಂಟ್ಸ್ ಸ್ಟ್ರಾಂಗರ್ ಟ್ರೈಲ್ಯಾಟರಲ್ ಕೋಆಪರೇಷನ್, ತ್ರಿಪಕ್ಷೀಯ ಸಹಕಾರ. ಬೈಲ್ಯಾಟರಲ್ ಅಂತಂದ್ರೆ ಎರಡು ದೇಶಗಳ ನಡುವೆ ಇರುವಂತಹ ಸಹಕಾರ, ಟ್ರೈಲ್ಯಾಟರಲ್ ಅಂತಂದ್ರೆ ಮೂರು ದೇಶಗಳ ನಡುವೆ. China said that India-Russia-China cooperation can help regional and global peace, stability, and also serve each country's national interest. ಭಾರತ, ರಷ್ಯಾ, ಚೀನಾ ಸಹಕಾರ ಪ್ರಾದೇಶಿಕ ಮತ್ತೆ ಜಾಗತಿಕ ಶಾಂತಿ ಸ್ಥಿರತೆಗೆ ಸಹಾಯ ಮಾಡುತ್ತೆ, ಮತ್ತೆ ಈ ಒಂದು ಭಾಗದ ದೇಶಗಳ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಪೂರೈಸುತ್ತೆ ಅಂತ ಹೇಳ್ತಾ ಇದೆ ಚೀನಾ. Visit watched closely due to China-Russia ties. Beijing paid special attention to Putin's India trip because China's close strategic partnership or relationship with Russia and believes stable ties among the three nations are beneficial for all. ಭಾರತದ ಜೊತೆ ರಷ್ಯಾ ಸಂಬಂಧ ಹೇಗಿರುತ್ತೆ ಅಂತ ಚೀನಾ ಸೂಕ್ಷ್ಮ ಗಮನಿಸ್ತಾ ಇದೆ. ಯಾಕಂದ್ರೆ ರಷ್ಯಾ ಮತ್ತೆ ಚೀನಾ ನಿಕಟವಾದ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಅನ್ನು ಹೊಂದಿರುವಂತ ದೇಶಗಳು. ಹಾಗಾಗಿ ಅದ್ರ ಮೇಲೆ ಯಾವ್ದಾದ್ರು ಪರಿಣಾಮ ಉಂಟಾಗುತ್ತಾ ಅಥವಾ ಎಲ್ಲಾ ರಾಷ್ಟ್ರಗಳಿಗೂ ಇದು ಪ್ರಯೋಜನನ ಅಂತ ಚೀನಾ ಗಮನಿಸ್ತಾ ಇದೆ. ಇನ್ನು ಫೈರ್ ಕೌಂಟ್ಸ್ ಡು ನಾಟ್ ಶೋ ದ ಟ್ರೂ ಪಿಕ್ಚರ್. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ಟಬಲ್ ಬರ್ನಿಂಗ್ ಅಂತ ನೀವು ಕೇಳಿರ್ಬಹುದು. ಗವರ್ಮೆಂಟ್ ಕ್ಲೇಮ್ಸ್ 90% ಡ್ರಾಪ್ ಇನ್ ಸ್ಟಬಲ್ ಬರ್ನಿಂಗ್ ಇನ್ ಪಂಜಾಬ್ ಅಂಡ್ ಹರಿಯಾಣ, ಬಟ್ ರಿಸರ್ಚರ್ಸ್ ಸೇ ಫೈರ್ ಕೌಂಟ್ಸ್ ಓನ್ಲಿ ಶೋ ಹೌ ಮೆನಿ ಫೈರ್ಸ್ ವರ್ ಸೀನ್, ನಾಟ್ ಹೌ ಮಚ್ ಲ್ಯಾಂಡ್ ಆಕ್ಚುಲಿ ಬರ್ನ್ಡ್. ಪಂಜಾಬ್ ಹರಿಯಾಣದಲ್ಲಿ ಈ ಕೃಷಿ ತ್ಯಾಜ್ಯ ಸುಡುವಿಕೆ ಅಂತ ಕರಿತೀವಲ್ವಾ, ಸ್ಟಬಲ್ ಬರ್ನಿಂಗ್ 90% ಅಷ್ಟು ಕಡಿಮೆ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆಗಳ ಸಂಖ್ಯೆ ಕೇವಲ ಎಷ್ಟು ಬೆಂಕಿ ನಮಗ್ ಕಾಣ್ತಾ ಇದೆ ಅನ್ನೋದನ್ನ ಮಾತ್ರ ತೋರಿಸುತ್ತೆ ಹೊರತು ಎಷ್ಟು ಪ್ರದೇಶ ಸುಟ್ಟು ಹೋಗಿದೆ ಅನ್ನೋದನ್ನ ತೋರಿಸೋದಿಲ್ಲ ಅಂತ ರಿಸರ್ಚ್ ಮಾಡೋರು, ಸಂಶೋಧಕರು ಹೇಳ್ತಾ ಇದ್ದಾರೆ. ಬರ್ನ್ಡ್ ಏರಿಯಾ ಡೇಟಾ ಶೋ ಓನ್ಲಿ ನಿಯರ್ಲಿ 30% ಡಿಕ್ಲೈನ್. ಅಂತಂದ್ರೆ ಈ ಸುಟ್ಟು ಹೋದ ಪ್ರದೇಶಗಳ ದತ್ತಾಂಶ ನೋಡಿದ್ರೆ ಅದರಲ್ಲಿ 30% ಇಳಿಕೆ ಮಾತ್ರ ಕಾಣಿಸ್ತಾ ಇರೋದು. A more accurate measure, burnt area detected by advanced satellites, shows only about
ಆ 30% ರಿಡಕ್ಷನ್, ಮೀನಿಂಗ್ ದ ರಿಯಲ್ ಡಿಕ್ರೀಸ್ ಇನ್ ಸ್ಟಬಲ್ ಬರ್ನಿಂಗ್ ಇಸ್ ಮಚ್ ಸ್ಮಾಲರ್ ದೆನ್ ಕ್ಲೇಮ್ಡ್. ಸರ್ಕಾರ ಹೇಳ್ತಾ ಇದೆಯಲ್ವಾ, ಅದರಷ್ಟೇನು ಇಳಿಕೆ ಆಗಿಲ್ಲ. ಈಗಿರುವಂತ ಡೇಟಾ ಪ್ರಕಾರ ಸುಟ್ಟು ಹೋದ ಪ್ರದೇಶಗಳ ಒಂದು ದತ್ತಾಂಶ 30% ಮಾತ್ರ ಇಳಿಕೆ ತೋರಿಸ್ತಾ ಇದೆ. ಸರ್ಕಾರ ಹೇಳಿಕೊಡೋದಕ್ಕಿಂತ ಕಡಿಮೆ ಇದೆ. ಅದರ ಜೊತೆ ಕರೆಂಟ್ ಸ್ಯಾಟಲೈಟ್ಸ್ ಟೂಲ್ಸ್ ಹ್ಯಾವ್ ಲಿಮಿಟೇಷನ್ಸ್. ಇನ್ನು ಉಪಗ್ರಹದಿಂದ ಇದನ್ನ ಮೆಜರ್ ಮಾಡ್ತಾರೆ, ಅಲ್ಲೂ ಸಹ ಕೆಲವೊಂದು ಇತಿಮಿತಿಗಳಿದೆ. ಮೋಸ್ಟ್ ಅಫಿಷಿಯಲ್ ಸ್ಯಾಟಲೈಟ್ಸ್ ಕ್ಯಾನ್ ಓನ್ಲಿ ಚೆಕ್ ಫೈರ್ಸ್ ಎಟ್ ಸರ್ಟೇನ್ ಟೈಮ್ಸ್ ಆಫ್ ದಿ ಡೇ. ಕೆಲವೊಂದು ನಿರ್ದಿಷ್ಟ ಸಮಯಗಳಲ್ಲಿ ಮಾತ್ರ ಬೆಂಕಿ ಯಾವ ರೀತಿ ಇದೆ ಅನ್ನೋದನ್ನ ಈ ಸ್ಯಾಟಲೈಟ್ಗಳು ಪರಿಶೀಲನೆ ಮಾಡುತ್ತವೆ. ಮಿಸ್ ಸ್ಮಾಲರ್ ಫೈರ್ಸ್ ಅಂಡ್ ಸಮ್ಟೈಮ್ಸ್ ಕಾಂಟ್ ಡಿಟೆಕ್ಟ್ ದಿ ಟೋಟಲ್ ಬರ್ನ್ಡ್ ಏರಿಯಾ. ಸಣ್ಣ ಫೈರ್ ಗಳನ್ನ ಮಿಸ್ ಮಾಡಬಹುದು, ಮತ್ತೆ ಟೋಟಲ್ ಬರ್ನ್ಡ್ ಏರಿಯಾವನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಲೀಡಿಂಗ್ ಟು ಅನ್ ಅಂಡರ್ ಎಸ್ಟಿಮೇಷನ್ ಆಫ್ ಆಕ್ಚುಯಲ್ ಸ್ಟಬಲ್ ಬರ್ನಿಂಗ್. ಹೀಗಾಗಿ ನಿಜವಾಗ್ಲೂ ಎಷ್ಟು ಸುಡುವಿಕೆ ಇದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಕಡಿಮೆನೇ ಈಗ ಪತ್ತೆ ಹಚ್ತಾ ಇದ್ದೇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಥೈಲ್ಯಾಂಡ್ ಕ್ಯಾರಿಡ್ ಔಟ್ ಏರ್ ಸ್ಟ್ರೈಕ್ಸ್ ಆನ್ ಕಾಂಬೋಡಿಯಾ. ಒಂದಲ್ಲ ಒಂದ್ ಕಡೆ ಜಗತ್ತಿನಲ್ಲಿ ಏನಾದ್ರೂ ಆಗ್ತಾ ಇರ್ಬೇಕಲ್ವಾ. ಈಗ ಥೈಲ್ಯಾಂಡ್, ಕಾಂಬೋಡಿಯಾ ಫೈಟಿಂಗ್ ಬ್ರೋಕ್ ಔಟ್ ಆನ್ ದಿ ಥೈಲ್ಯಾಂಡ್ ಕಾಂಬೋಡಿಯಾ ಬಾರ್ಡರ್, ಲೀಡಿಂಗ್ ಥೈಲ್ಯಾಂಡ್ ಟು ಲಾಂಚ್ ಏರ್ ಸ್ಟ್ರೈಕ್ಸ್ ವಿಚ್ ಕಿಲ್ಡ್ 4 ಕಾಂಬೋಡಿಯನ್ ಸಿವಿಲಿಯನ್ಸ್ ಅಂಡ್ 1 ಥೈ ಸೋಲ್ಜರ್. ಗಡಿ ಸಂಘರ್ಷ ಭುಗಿಲೇಳ್ತಾ ಇದೆ. 4 ಕಾಂಬೋಡಿಯಾ ನಾಗರಿಕರು, ಒಬ್ಬ ಥೈ ಸೈನಿಕ ಸಾವನ್ನಪ್ಪಿದ್ದಾರೆ. ಬೋತ್ ಕಂಟ್ರೀಸ್ ಬ್ಲೇಮ್ ಈಚ್ ಅದರ್ ಫಾರ್ ಸ್ಟಾರ್ಟಿಂಗ್ ದಿ ಕಾನ್ಫ್ಲಿಕ್ಟ್. ಎಲ್ಲಾ ಕಡೆ ನಡೆಯೋ ತರಾನೇ ಒಬ್ರು ಇನ್ನೊಬ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನೀವೇ ಮೊದಲು ಸ್ಟಾರ್ಟ್ ಮಾಡಿದ್ದು ಅಂತ. ಥೈಲ್ಯಾಂಡ್ ಸೇಸ್ ಇಟ್ ಆಕ್ಟೆಡ್ ಇನ್ ಸೆಲ್ಫ್ ಡಿಫೆನ್ಸ್ ಆಫ್ಟರ್ ಬಾರ್ಡರ್ ಬ್ಲಾಸ್ಟ್ ಇಂಜೂರ್ಡ್ ಇಟ್ಸ್ ಸೋಲ್ಜರ್ಸ್, ವೈಲ್ ಕಾಂಬೋಡಿಯಾ ಸೇಸ್ ಥೈ ಫೋರ್ಸಸ್ ಅಟ್ಯಾಕ್ಡ್ ಫಸ್ಟ್. ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಕ್ರಮ ಕೈಗೊಂಡಿದ್ದೇವೆ ಅಂತ ಥೈಲ್ಯಾಂಡ್ ಹೇಳ್ತಾ ಇದ್ರೆ, ಥೈಲ್ಯಾಂಡೇ ಮೊದಲು ದಾಳಿ ಮಾಡಿದೆ ಅಂತ ಕಾಂಬೋಡಿಯಾ ಹೇಳ್ತಾ ಇದೆ. ಇನ್ನು ಥೌಸಂಡ್ಸ್ ಇವ್ಯಾಕ್ಯುವೇಟೆಡ್, ಸಾವಿರಾರು ಜನರು ಸ್ಥಳಾಂತರ ಮಾಡಿದ್ದಾರೆ. ಟೆನ್ಷನ್ಸ್ ರೈಸಿಂಗ್ ಅಗೇನ್, ಅಬೌಟ್ 35,000 people in Thailand and 3 lakh earlier in Cambodia and Thailand have been affected due to repeated clashes on the disputed border, with tensions flaring up again after months of fragile calm. ಏನ್ ಹೇಳ್ತಾ ಇದ್ದಾರೆ, ಈ ಗಡಿ ವಿವಾದ ಮತ್ತೆ ಕಂಡು ಬರ್ತಾ ಇದೆ. ಥೈಲ್ಯಾಂಡ್ ನಲ್ಲಿ ಸುಮಾರು 35,000 ಜನರು, ಕಾಂಬೋಡಿಯಾದಲ್ಲಿ ಸುಮಾರು 3 ಲಕ್ಷ ಜನರು ಇದರಿಂದ ಬಾಧಿತರಾಗಿದ್ದಾರೆ. ಹಾಗಾಗಿ ಹಲವಾರು ತಿಂಗಳುಗಳ ನಂತರ ಸ್ವಲ್ಪ ದಿನ ಶಾಂತಿಯ ಒಂದು ವಾತಾವರಣ ಇತ್ತು, ಈಗ ಮತ್ತೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಚೀನಾ ವಾನ್ಸ್ ದಿ US ನಾಟ್ ಟು ಇಂಟರ್ಫಿಯರ್ ಇನ್ ತೈವಾನ್. ಇನ್ನು ಚೀನಾ, ತೈವಾನ್, ಜಪಾನ್, US ಇದಕ್ಕೆ ಸಂಬಂಧಪಟ್ಟ ಹಾಗೂ ಸಹ ದಿನ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಚೀನಾ ಸೆಡ್ ಇಟ್ ವಿಲ್ ಡಿಫೆಂಡ್ ಇಟ್ಸ್ ಸಾವರಾನಿಟಿ and will not tolerate any external interference, especially after the US announced a stronger military strategy in the region. US ಸಹ ಈಗ ಮಧ್ಯದಲ್ಲಿ ಬರ್ತಾ ಇದೆ ತೈವಾನ್ಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಚೀನಾ ಈ ಬಾಹ್ಯ ಹಸ್ತಕ್ಷೇಪವನ್ನ, ಎಕ್ಸ್ಟರ್ನಲ್ ಇಂಟರ್ಫರೆನ್ಸ್ ಅನ್ನ ಸಹಿಸೋದಿಲ್ಲ ಅಂತ ಹೇಳ್ತಾ ಇದೆ. ತೈವಾನ್ ಇಸ್ ಚೀನಾಸ್ ರೆಡ್ ಲೈನ್. ಚೀನಾದ ರೆಡ್ ಲೈನ್ ಇದ್ದ ಹಾಗೆ ತೈವಾನ್. China said Taiwan is the most sensitive issue in China-US relations and warned that supporting Taiwan's independence is unacceptable. ತೈವಾನಿಗೆ ಸ್ವಾತಂತ್ರ್ಯ ಇದೆ ಅಂತ ಬೆಂಬಲ ಕೊಟ್ಟರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಚೀನಾ ಹೇಳ್ತಾ ಇದೆ. Taiwan welcomes US support. Taiwan appreciated the US for prioritizing deterrence, preventing conflict, and said both Taiwan and regional countries must strengthen their self-defense. ಇನ್ನು US ಮಧ್ಯಪ್ರವೇಶ ಮಾಡಿದ್ದನ್ನ ತೈವಾನು ಹೊಗಳ್ತಾ ಇದೆ, ಅಥವಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಮತ್ತೆ ಸುತ್ತಮುತ್ತಲಿರುವಂತಹ ದೇಶಗಳು ಸೆಲ್ಫ್ ಡಿಫೆನ್ಸ್ ಅನ್ನ ಬಲಪಡಿಸ್ಕೋಬೇಕು, ಆತ್ಮರಕ್ಷಣೆಯನ್ನ ಇಟ್ಕೋಬೇಕು ಅಂತ ತೈವಾನ್ ಹೇಳ್ತಾ ಇದೆ. ಇನ್ನು US ಡ್ರಾಪ್ಸ್ ಮೆನ್ಷನ್ ಆಫ್ denuclearizing North Korea. The new US security strategy does not mention North Korea's nuclear threat. Unlike earlier documents, this omission has raised hopes that Washington might be preparing for renewed diplomacy or negotiations. ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ, ಭದ್ರತಾ ಕಾರ್ಯತಂತ್ರದಲ್ಲಿ US ಉತ್ತರ ಕೊರಿಯಾದ ಪರಮಾಣು ದಾಖಲೆಗಳನ್ನ ಅಥವಾ ಬೆದರಿಕೆಗಳ ಬಗ್ಗೆ ಉಲ್ಲೇಖವನ್ನ ಬಿಟ್ಟುಬಿಟ್ಟಿದೆ. ಮೊದಲೆಲ್ಲ ಆ ದಾಖಲೆಗಳಲ್ಲಿ ಉತ್ತರ ಕೊರಿಯಾದ ಬಗ್ಗೆ ಒಂದು ಅಂಶಗಳನ್ನ ಸೇರಿಸ್ತಾ ಇದ್ರು. ಹಾಗಾಗಿ ಅಮಿಷನ್ ಅಂತ ಹೇಳ್ಬೋದು ಇದನ್ನ. ಅದರ ಅರ್ಥ ಈಗ ಸ್ವಲ್ಪ ರಾಜತಾಂತ್ರಿಕವಾಗಿ US ಮತ್ತೆ ನಾರ್ತ್ ಕೊರಿಯಾ ನಡುವೆ ಕೆಲವು ಮಾತುಕತೆಗಳಾಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ಪೆಕ್ಯುಲೇಷನ್ ಅಬೌಟ್ ಪಾಸಿಬಲ್ US ನಾರ್ತ್ ಕೊರಿಯಾ ಟಾಕ್ಸ್ since removing the goal of denuclearization is unusual. Analysts believe US may be opening space to restart talks with North Korea in 2026. 2026ರಲ್ಲಿ
ಯುಎಸ್ ಮತ್ತೆ ನಾರ್ತ್ ಕೊರಿಯಾ ಪರಸ್ಪರ ಮಾತುಕತೆಯನ್ನ ಪ್ರಾರಂಭಿಸಬಹುದು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಸೌತ್ ಕೊರಿಯಾ and US insist policy has not changed. Despite the omission, both US and South Korea say denuclearization remains their official goal. ನಾವು omission ಮಾಡಿದ್ರು ಸಹ ನಮ್ಮ ಗುರಿ denuclearization, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಎರಡು ದೇಶಗಳು ಹೇಳ್ತಾ ಇವೆ. But North Korea says it is now a nuclear state and expects to be treated equally in any talks. ನಾರ್ತ್ ಕೊರಿಯಾ ನಾವು ಸಹ ಈಗ ಪರಮಾಣು ಶಕ್ತಿಯನ್ನ ಹೊಂದಿದಂತಹ ದೇಶ, ಎಲ್ಲಾ ಕಡೆನೂ ನಮಗೆ ಸಮಾನವಾಗಿ ಸ್ಥಾನಮಾನ ಕೊಡಬೇಕು ಅನ್ನೋದು ಅದರ ಒಂದು ಬೇಡಿಕೆ ಅಥವಾ ಅದರ ಒಂದು ಉದ್ದೇಶ. ಇನ್ನೊಂದು ಆರ್ಟಿಕಲ್ ಇದೆ, ಆರ್ಟಿಕಲ್ ಅನ್ನು ನೋಡೋಣ. ಡೆಮೋಕ್ರಸೀಸ್ ಪ್ಯಾರಾಡಾಕ್ಸ್, ದ ಚೂಸನ್ ಪೀಪಲ್ ಆಫ್ ದಿ ಸ್ಟೇಟ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಯಾವ ರೀತಿ ದ್ವಂದ್ವಗಳಿಂದ ತುಂಬಿಕೊಂಡಿರುತ್ತೆ ಅನ್ನೋದಕ್ಕೆ ಬಹಳ ಒಳ್ಳೆಯ ಆರ್ಟಿಕಲ್ ಇದು. ನೀವು ಎಸ್ಸೆಗಳೆಲ್ಲ ಬಳಸ್ಕೋಬಹುದು. ಅದೇ ರೀತಿ GS ಪೇಪರ್ 2 ಪೊಲಿಟಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ. ಡೆಮೋಕ್ರಸಿಗೆ ಸಂಬಂಧಪಟ್ಟಂತಹ ಎಥಿಕ್ಸ್ ಪಾಯಿಂಟ್ ಅನ್ನು ಸಹ ಇಲ್ಲಿಂದ ನೀವು ಪಡ್ಕೊಳ್ಬಹುದು. ಏನು ಡೀಪ್ ಪ್ಯಾರಾಡಾಕ್ಸ್? ಪ್ಯಾರಾಡಾಕ್ಸ್ ಅಂತಂದ್ರೆ ವಿರೋಧಾಭಾಸ ಅಂತ ಕರೀತೇವೆ. ಏನು ಇಲ್ಲಿರೋದು ಅಂತಂದ್ರೆ ನೋಡಿ, ಸ್ಟೇಟ್ ಡಿರೈವ್ಸ್ ಪವರ್ ಫ್ರಮ್ ದಿ ಪೀಪಲ್. ಒಂದು ಸರ್ಕಾರ, ದೇಶ ಮುನ್ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಪವರ್ ಕೊಡೋದು ಯಾರು? ಆ ಅಧಿಕಾರ ಕೊಟ್ಟವ್ರು ಯಾರು? ಜನರು. ಜನರಿಂದ ಆ ಒಂದು ಅಧಿಕಾರ ಸರ್ಕಾರ ಪಡ್ಕೊಂಡಿದೆ. ಆದ್ರೆ ಅದೇ ಸರ್ಕಾರ, ಅದೇ ಗೌರ್ಮೆಂಟ್ ಏನ್ ಮಾಡುತ್ತೆ? ಬಟ್ ದ ಸೇಮ್ ಸ್ಟೇಟ್ ಆಲ್ಸೋ ಡಿಸೈಡ್ಸ್ ಹೂ ದ ಪೀಪಲ್ ಆರ್. ಯಾರು ಸರ್ಕಾರದ ನಾಗರಿಕರು, ಪ್ರಜೆಗಳು ಯಾರು, ಜನರು ಅಂದ್ರೆ ಯಾರು ಅಂತ ಡಿಸೈಡ್ ಮಾಡೋದು ಈ ಸರ್ಕಾರನೇ ಆಗಿರುತ್ತೆ. ಸೊ ದಿಸ್ ಪ್ಯಾರಾಡಾಕ್ಸ್ ಬಿಕಮ್ಸ್ ಸೀರಿಯಸ್ ವೆನ್ ಸಿಟಿಜನ್ಶಿಪ್ ಇಟ್ ಸೆಲ್ಫ್ ಬಿಕಮ್ಸ್ ಕ್ವಶನೇಬಲ್. ಇಂಥ ಪ್ಯಾರಾಡಾಕ್ಸ್ಗಳು ಸೀರಿಯಸ್ ಆಗೋದು ಯಾವಾಗ ಅಂತಂದ್ರೆ ನಮ್ಮ ಪೌರತ್ವಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಎದುರಾದಾಗ. ಪೌರತ್ವ ಅಥವಾ ಸಿಟಿಜನ್ಶಿಪ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಓನ್ಲಿ ಸಿಟಿಸನ್, ಪೌರರು ಮಾತ್ರ, ನಾಗರಿಕರು, ನಮ್ಮ ದೇಶದ ಸಿಟಿಸನ್ಗಳು ಮಾತ್ರ ವೋಟ್ ಮಾಡಬಹುದು, ನಮ್ಮ ದೇಶದ ಪಾಸ್ಪೋರ್ಟ್ ನ ಹೊಂದಬಹುದು, ಅಥವಾ ಯಾವುದೇ ಒಂದು ಹಕ್ಕುಗಳನ್ನ ಕಾನೂನಿನ ಅಡಿಯಲ್ಲಿ ಪಡ್ಕೊಳ್ಬಹುದು. ನೋಡಿ, ಹ್ಯಾವಿಂಗ್ ಅ ಪಾಸ್ಪೋರ್ಟ್ ಆರ್ ವೋಟರ್ ID ಡಸ್ ನಾಟ್ ಆಟೋಮೆಟಿಕಲಿ ಪ್ರೂವ್ ಸಿಟಿಜನ್ಶಿಪ್. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆ, ವೋಟರ್ ID ಇದೆ ಅಂತ ಮಾತ್ರಕ್ಕೆ ನೀವು ಸಿಟಿಜನ್ ಆದ ಹಾಗಲ್ಲ. ಯಾಕಂತಂದ್ರೆ ಆರ್ಟಿಕಲ್ ಅಲ್ಲಿ ಹೇಳೋ ಪ್ರಕಾರ ಬಿಕಾಸ್ ದೇ ಕ್ಯಾನ್ ಬಿ ಫೋರ್ಜ್ಡ್ ಆರ್ ರಾಂಗ್ಲಿ ಇಶ್ಯೂಡ್. ಕೆಲವೊಂದು ತಪ್ಪುಗಳಿಂದ ಅದನ್ನ ಇಶ್ಯೂ ಮಾಡಿರಬಹುದು, ಅದನ್ನ ಫೋರ್ಜ್ ಮಾಡಿರಬಹುದು. ದಸ್ ಡಾಕ್ಯುಮೆಂಟ್ಸ್ ಆರ್ ಜಸ್ಟ್ ಎವಿಡೆನ್ಸ್, ನಾಟ್ ಅಬ್ಸಲ್ಯೂಟ್ ಪ್ರೂಫ್. ಅಂದ್ರೆ ಯಾವುದೊಂದು ಡಾಕ್ಯುಮೆಂಟ್ ಇದೆ, ಇದು ಎವಿಡೆನ್ಸ್ ಅಷ್ಟೇ, ಅದೇ ಪ್ರೂಫ್ ಅಂತ ಅದರ ಅರ್ಥ ಅಲ್ಲ. ಈ ವಿಷಯ ಬಂದಿರೋದು ಯಾಕೆ ಈಗ? ಯಾಕಂತಂದ್ರೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೇವೆ. ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ is revising electoral rolls nationwide to remove invalid voters. ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ? ಎಲೆಕ್ಟೋರಲ್ ರೋಲ್ ಗಳನ್ನ ರಿವೈಸ್ ಮಾಡ್ತಾ ಇದೆ. ಯಾಕೆ ಹೀಗೆ ಮಾಡ್ತಾ ಇದೆ? ಇನ್ವ್ಯಾಲಿಡ್ ವೋಟರ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ. ಇನ್ನು ಲೀಗಲ್ ಅಬ್ಜೆಕ್ಷನ್ಗಳು ಕೆಲವೊಂದು ಇಲ್ಲಿ ರೈಸ್ ಆಯ್ತು. ಏನು ಅಂತ ಅಬ್ಜೆಕ್ಷನ್ಗಳು? ಸಿಟಿಜನ್ಶಿಪ್ ಅನ್ನ ಡಿಸೈಡ್ ಮಾಡೋದು ಹೋಮ್ ಮಿನಿಸ್ಟ್ರಿ, ಎಲೆಕ್ಷನ್ ಕಮಿಷನ್ ಅಲ್ಲ. ಎಲೆಕ್ಷನ್ ಕಮಿಷನ್ ಕ್ಯಾನಾಟ್ ಡಿಸೈಡ್ ಸಿಟಿಜನ್ಶಿಪ್, ಓನ್ಲಿ ಹೋಮ್ ಮಿನಿಸ್ಟ್ರಿ ಕ್ಯಾನ್. ಎರಡನೇದು, ನೋ ಲೀಗಲ್ ಪ್ರೊವಿಷನ್ ಫಾರ್ ಸಚ್ ಮಾಸ್ ಸ್ಕೇಲ್ ವೆರಿಫಿಕೇಶನ್. ಇಂಥ ದೊಡ್ಡ ಮಟ್ಟದಲ್ಲಿ ವೆರಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಲೀಗಲ್ ಪ್ರೊವಿಷನ್ಗಳು ಇಲ್ಲ. ಇನ್ನು ಸಿಟಿಜನ್ಶಿಪ್ ಮಸ್ಟ್ ಬಿ ಡಿಕ್ಲೇರ್ಡ್ ಆರ್ ಡಿಸೈಡೆಡ್ ಬೈ ಫಾರಿನ್ ಟ್ರಿಬ್ಯುನಲ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಸಿಟಿಜನ್ಶಿಪ್ ಆಕ್ಟ್. ಇಂತಹ ಒಂದು ಆಕ್ಟ್ ನ ಅಡಿಯಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಅಂದ್ರೆ ECI ಏನ್ ಹೇಳ್ತಾ ಇದೆ? ECI ಡಿಫೆಂಡ್ಸ್ ಇಟ್ ಸೆಲ್ಫ್ ಬೈ ಸೇಯಿಂಗ್ ಟು ಅಪ್ಡೇಟ್ ಎಲೆಕ್ಟೋರಲ್ ರೋಲ್ಸ್ ಇಟ್ ಮಸ್ಟ್ ಚೆಕ್ ಇಫ್ ದ ಪರ್ಸನ್ ಇಸ್ ಸಿಟಿಸನ್. ಎಲೆಕ್ಟೋರಲ್ ರೋಲ್ ಗಳನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಅವರು ಸಿಟಿಸನ್ ಹೌದಾ ಅಲ್ವಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಬಟ್ ದಿಸ್ ಇಸ್ ನಾಟ್ ದಿ ಸೇಮ್ ಆಸ್ ಫಾರ್ಮಲಿ ಡಿಟರ್ಮೈನಿಂಗ್ ಸಿಟಿಜನ್ಶಿಪ್. ಹೌದು, ಸಿಟಿಜನ್ ಅಂತ ಚೆಕ್ ಮಾಡ್ತೀರಿ, ಆದ್ರೆ ನಿಜವಾಗ್ಲೂ ಇದು ಸರಿಯಾದ ಫಾರ್ಮಲ್ ಆದಂತಹ ದಾರಿ ಅಲ್ಲ ಸಿಟಿಜನ್ಶಿಪ್ ಅನ್ನ ಡಿಟರ್ಮೈನ್ ಮಾಡೋದು. ಯಾಕಂತಂದ್ರೆ ಬಿಗ್ ಇಶ್ಯೂ ನೋಡಿ, there is no single universal document in India that proves one is a citizen. ಒಬ್ಬ ವ್ಯಕ್ತಿ ಭಾರತದ ಸಿಟಿಸನ್ ಹೌದಾ ಅಲ್ವಾ ಅಂತ ಗುರುತಿಸ್ಲಿಕ್ಕೆ ಸಿಂಗಲ್ ಡಾಕ್ಯುಮೆಂಟ್ ಇದೆ ಅನ್ನೋದು ಇಲ್ಲ ಇಲ್ಲಿ. ಇಂಥದ್ದನ್ನೇ ಅವರು ತೋರಿಸಿದ್ರೆ ಮಾತ್ರ ಸಿಟಿಸನ್ ಅಂತ ಯಾವುದೇ ಒಂದು ಡಾಕ್ಯುಮೆಂಟ್, ಸ್ಪೆಸಿಫಿಕ್ ಆದ ಡಾಕ್ಯುಮೆಂಟ್ ಇಲ್ಲ. ಆಧಾರ್ ಕಾರ್ಡ್ ಅನ್ನ ತೋರಿಸಬಹುದು,
ಆದ್ರೆ ಅದು ರೆಸಿಡೆನ್ಸಿಗೆ ಮಾತ್ರ ಇರೋದು, ಸಿಟಿಜನ್ಶಿಪ್ಪಿಗೆ ಇರೋದಲ್ಲ. ಪಾಸ್ಪೋರ್ಟ್ ತೋರಿಸಿದ್ರೆ ಅದನ್ನ ಕೆಲವೊಂದ್ಸರಿ ರಾಂಗ್ ಆಗಿ ಇಶ್ಯೂ ಮಾಡಿರಬಹುದು. ವೋಟರ್ ಲಿಸ್ಟ್ ಸಹ ಪ್ರೂಫ್ ಆಫ್ ಸ್ಟೇಟಸ್ನ ಪ್ರೂಫ್ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ ಆರ್ಟಿಕಲ್ ಅಲ್ಲಿ ಅಂತಂದ್ರೆ, ಇನ್ ಇಂಡಿಯಾ ಯು ಪ್ರೂವ್ ಯು ಆರ್ ಸಿಟಿಸನ್ ಓನ್ಲಿ ವೆನ್ ಕ್ವಶನ್ಡ್. ಕ್ವಶನ್ ಮಾಡಿದಾಗ ಮಾತ್ರ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಅಂಡ್ ದಿ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಿ ಇಂಡಿವಿಜುವಲ್, ನಾಟ್ ದಿ ಸ್ಟೇಟ್. ಅಂದ್ರೆ ನಾನು ಭಾರತದ ಪ್ರಜೆ, ಸಿಟಿಸನ್ ಹೌದು ಅಂತ ಪ್ರೂವ್ ಮಾಡೋದು ಜನರ ಮೇಲಿರುವ ಒಂದು ಬರ್ಡನ್. ಸರ್ಕಾರ ಆ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ, ಜನರೇ ಮುಂದೆ ಬಂದು ಪ್ರೂವ್ ಮಾಡ್ಕೋಬೇಕು. ಹೌ ಸಿಟಿಸನ್ಶಿಪ್ ಬೈ ಬರ್ತ್ ಹ್ಯಾಸ್ ಚೇಂಜ್ಡ್. ರೂಲ್ಸ್ ಸಹ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಬಿಫೋರ್ ಜುಲೈ 1, 1987 ನಲ್ಲಿ ಏನಾಗಿತ್ತು, ಬೈ ಬರ್ತ್ ನೋ ಕಂಡೀಷನ್, ಯಾವುದೇ ಕಂಡೀಷನ್ ಇರಲಿಲ್ಲ. ಮತ್ತೆ ಜುಲೈ ಅಂದ್ರೆ ನೀವು ಪಾಲಿಟಿಯಲ್ಲಿ ಡೀಟೇಲ್ ಆಗಿ ನೋಡ್ತೀರಿ, ಸಿಟಿಸನ್ಶಿಪ್ ಬಗ್ಗೆ ಚಾಪ್ಟರ್ ಇದೆ ಅಲ್ವಾ, ಲಕ್ಷ್ಮೀಕಾಂತ್ ಅಲ್ಲಿ ನೀವು ಓದ್ತೀರಿ ಅದನ್ನ. ಹಾಗಾಗಿ ಡೀಟೇಲ್ ಆಗಿ ಅದನ್ನ ಓದ್ಕೊಳ್ಳಿ, ಆ ಪಾರ್ಟ್ ಇಂಪಾರ್ಟೆಂಟು. 1st July 1987 ಟು 2nd December 2004 ಅಟ್ ಲೀಸ್ಟ್ 1 ಪೇರೆಂಟ್ ಸಿಟಿಸನ್ ಆಗಿರಬೇಕು. ಇದಾದ್ಮೇಲೆ ಆಫ್ಟರ್ 3 December 2004 ಅದಾದ್ಮೇಲೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ, 1 ಪೇರೆಂಟ್ ಸಿಟಿಸನ್ ಅಂಡ್ ದಿ ಅದರ್ ಶುಡ್ ನಾಟ್ ಬಿ ಅನ್ ಇಲ್ಲಿಗಲ್ ಮೈಗ್ರೆಂಟ್. ಅಂತಂದ್ರೆ ಇಲ್ಲಿಗಲ್ ಆಗಿ ನಮ್ಮ ದೇಶಕ್ಕೆ ವಲಸೆ ಬಂದಿರಬಾರ್ದು. ಸೊ ಸಿಟಿಸನ್ಶಿಪ್ ನೋ ಲಾಂಗರ್ ಪ್ಯೂರ್ಲಿ ಟೆರಿಟೋರಿಯಲ್, ಕೇವಲ ಟೆರಿಟೋರಿಯಲ್ ಆಸ್ಪೆಕ್ಟ್ ಆಗಿ ಮಾತ್ರ ಉಳಿದಿಲ್ಲ ಇದು. ಲೀನಿಯೇಜ್ ಅಂಡ್ ಪ್ರೂಫ್ ಆಫ್ ಪೇರೆಂಟ್ ಸ್ಟೇಟಸ್ ನೋ ಮ್ಯಾಟರ್. ಅಂದ್ರೆ ನಮ್ಮ ಲೀನಿಯೇಜ್, ನಮ್ಮ ವಂಶಾವಳಿ ಇರಬಹುದು, ಪೇರೆಂಟ್ಸ್ ನ ಸ್ಟೇಟಸ್ ಅದೆಲ್ಲ ಮುಖ್ಯವಾಗಿರುತ್ತೆ. ಈಗ ಇದಿಷ್ಟೇ ಅಲ್ಲ, NRC, NPR, MNIC ಅಂತ ಬೇರೆ ಬೇರೆ ಫ್ರೇಮ್ ವರ್ಕ್ ಗಳನ್ನ ಇಟ್ಟಿದ್ದಾರೆ. ಇದರಲ್ಲೂ ಸಹ ಕನ್ಫ್ಯೂಷನ್ ಇರುತ್ತೆ ಎಷ್ಟೋ ಸಾರಿ. NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಏನ್ ಮಾಡುತ್ತೆ, ಯಾರನ್ನ ಇನ್ಕ್ಲೂಡ್ ಮಾಡಿರುತ್ತೆ, ಆಲ್ ರೆಸಿಡೆಂಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿರುತ್ತೆ. ಪರ್ಪಸ್ ಏನೋದ್ರದ್ದು, ಫ್ಯೂಚರ್ NRC ಗೆ ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡೋದು. NRC ಅಂತಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಇಲ್ಲಿ ಯಾರು ಇರ್ತಾರೆ, ಓನ್ಲಿ ದೋಸ್ ಹೂ ಪ್ರೂವ್ ಸಿಟಿಸನ್ಶಿಪ್. ಯಾರು ಸಿಟಿಸನ್ಶಿಪ್ ಅನ್ನ ಪಡ್ಕೊಂಡಿದ್ದೇವೆ ಅಂತ ಪ್ರೂವ್ ಮಾಡ್ಕೊಂಡಿರ್ತಾರೋ ಅವರನ್ನ ಇಲ್ಲಿ ಆಡ್ ಮಾಡಿರ್ತಾರೆ. ಇವರಿಗೆ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅನ್ನ ಇಶ್ಯೂ ಮಾಡುತ್ತೆ. ಇನ್ನು MNIC ಸ್ಮಾರ್ಟ್ ಕಾರ್ಡ್, ಕೆಲವು ವೆರಿಫೈಡ್ ಸಿಟಿಸನ್ ಗಳಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಇಶ್ಯೂ ಮಾಡೋದು, ಐಡೆಂಟಿಟಿಯನ್ನು ಅಥೆಂಟಿಕೇಶನ್ ಮಾಡುವಂತ ಪರ್ಪಸ್ ಇದರದ್ದು. ಹಾಗಾಗಿ ಎವ್ರಿ ಒನ್ ಇಸ್ ಇನ್ಕ್ಲೂಡೆಡ್ ಇನ್ NPR ನಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ರೆಸಿಡೆಂಟ್ಸ್ ಇರ್ತಾರೆ. ಅದಾದ್ಮೇಲೆ ಪ್ರೂವನ್ ಸಿಟಿಸನ್ಸ್ ಮೂವ್ ಟು NRC, ಮತ್ತೆ ಓನ್ಲಿ NRC ಸಿಟಿಸನ್ ಗೆಟ್ MNIC. ಈ ತರ ಕೆಲವು ಪ್ಲಾಟ್ಫಾರ್ಮ್ ಗಳನ್ನ ಇಟ್ಟಿದ್ದಾರೆ. ಇದರಲ್ಲೂ ಫ್ರೇಮ್ ವರ್ಕ್ ಗಳಲ್ಲಿ ಕೆಲವೊಂದ್ ಸಾರಿ ಗೊಂದಲಗಳು ಎದುರಾಗ್ತಾ ಇರುತ್ತೆ. ದ ಅಸ್ಸಾಂ NRC ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡಿದ್ರೆ, ಅಸ್ಸಾಂ NRC ಫೈನಲ್ ಡ್ರಾಫ್ಟ್ 2019 ಅಲ್ಲಿ ಅವಾಗ 19 lakh ಪೀಪಲ್ ಡಿಕ್ಲೇರ್ ಡೌಟ್ಫುಲ್. 19 ಲಕ್ಷ ಜನರನ್ನ ಸಂದೇಹಾತ್ಮಕವಾಗಿ ಡೌಟ್ಫುಲ್ ಆಗಿ ಡಿಕ್ಲೇರ್ ಮಾಡಿದ್ರು. ಮೋಸ್ಟ್ಲಿ ಡ್ಯೂ ಟು ಲ್ಯಾಕ್ ಆಫ್ ಓಲ್ಡ್ ಡಾಕ್ಯುಮೆಂಟ್. ಹಳೆ ಕಾಲದ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ಈಗ ಅದನ್ನ ಮತ್ತೆ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಫೇಕ್ ಆಗಿ ಸೃಷ್ಟಿ ಮಾಡ್ತಾರೆ, ಕೆಲವರು ವ್ಯವಸ್ಥೆ ದುರುಪಯೋಗ ಪಡಿಸ್ಕೊಳ್ತಾರೆ. ಅದರ ಜೊತೆ ಮೆನಿ ಹಿಂದೂಸ್ ಆಲ್ಸೋ ಎಕ್ಸ್ಕ್ಲೂಡೆಡ್, ಗವರ್ಮೆಂಟ್ ರಿಜೆಕ್ಟೆಡ್ ರಿಸಲ್ಟ್. ಎಷ್ಟು ಹಿಂದೂಗಳನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಸರ್ಕಾರ ಆ ರಿಸಲ್ಟ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಇನ್ನು ಕಾನ್ಸಿಕ್ವೆನ್ಸಸ್ ಫಾರ್ ಡಿ ಕ್ಯಾಟಗರಿ. ಡಿ ಅಂತಂದ್ರೆ ಡೌಟ್ಫುಲ್ ಕ್ಯಾಟಗರಿ. ಆ ಡೌಟ್ಫುಲ್ ಅನ್ನೋ ಒಂದು ಕ್ಯಾಟಗರಿಲಿ ಇದ್ಬಿಟ್ರೆ ಅವಾಗ ವೋಟಿಂಗ್ ರೈಟ್ಸ್ ಇರೋದಿಲ್ಲ, ಸಸ್ಪೆಂಡ್ ಆಗ್ಬಿಡುತ್ತೆ. ಮತ್ತೆ ಫಾರಿನರ್ಸ್ ಟ್ರಿಬ್ಯುನಲ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಪಾಸಿಬಲ್ ಆಗಿ ಡಿಟೆನ್ಷನ್, ಡಿಪಾರ್ಟೇಷನ್, ಬಂಧಿಸಬಹುದು ಅವರನ್ನ, ಅಥವಾ ಗಡೀಪಾರು ಮಾಡಬಹುದು. ಏನ್ ತೋರಿಸುತ್ತೆ ಅಂತಂದ್ರೆ, ಆರ್ಡಿನರಿ ಪೀಪಲ್ ಕ್ಯಾನ್ ಸಡನ್ಲಿ ಲೂಸ್ ಸಿಟಿಸನ್ಶಿಪ್ ಸ್ಟೇಟಸ್. ಅಂತಂದ್ರೆ ಏನು, ಸಿಟಿಸನ್ಶಿಪ್ ಸ್ಟೇಟಸ್ ಅನ್ನ ನಿನ್ನೆ ತನಕ ಭಾರತದ ಪ್ರಜೆಯಾಗಿರೋರು ಇವತ್ತು ಸಡನ್ ಆಗಿ ಕಳ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ. ಬಿಕಾಸ್ ಕ್ಲರ್ಕ್ ಡೌಟ್ಸ್ ದರ್ ಪೇಪರ್ಸ್. ಯಾವುದೋ ಒಂದು ಸಂಸ್ಥೆಯಲ್ಲಿ ಆಫೀಸ್ನಲ್ಲಿ ಕ್ಲರ್ಕ್ ಇರೋರು ಅವರ ಒಂದು ಡಾಕ್ಯುಮೆಂಟ್ಗಳು ಫೇಕ್ ಅಂತ ಹೇಳ್ಬಹುದು, ಅಥವಾ ಅವರಿಗೆ ಸಿಟಿಸನ್ಶಿಪ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡದೇ ಇರಬಹುದು. ಅದಕ್ಕೆ ಹೇಳೋದು ಇಲ್ಲಿ ಪ್ಯಾರಾಡಾಕ್ಸ್ ಅಂತ. ಏನು ಪ್ಯಾರಾಡಾಕ್ಸು? ಡೆಮೋಕ್ರಸಿ ಸೇಸ್ ಪೀಪಲ್ ಕ್ರಿಯೇಟ್ ದಿ ಸ್ಟೇಟ್. ಜನರಿಂದಾನೇ ಸರ್ಕಾರಗಳು ನಿರ್ಮಾಣ ಆಗುತ್ತೆ, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರೋದು ಪ್ರಜಾಪ್ರಭುತ್ವ ಅಂತ ಹೇಳ್ತೇವೆ. ಆದ್ರೆ ಸಿಟಿಸನ್ಶಿಪ್ ರೂಲ್ಸ್ ಏನ್ ಹೇಳುತ್ತೆ, ಸ್ಟೇಟ್ ಡಿಸೈಡ್ಸ್ ಹೂ ಆರ್ ದಿ ಪೀಪಲ್. ಆದ್ರೆ ಸರ್ಕಾರನೇ ಜನರು ಅಂದ್ರೆ ಯಾರು ಅಂತ ತೀರ್ಮಾನ ಮಾಡ್ತಾ ಇದೆ. ಸೊ ದರ್ಫೋರ್ ಯುವರ್ ಸಿಟಿಸನ್ಶಿಪ್ ಸ್ಟೇಟಸ್, ಯುವರ್ ವೋಟಿಂಗ್ ರೈಟ್, ಯುವರ್ ರೈಟ್ ಟು ಲಿವ್ ಇನ್ ದ ಕಂಟ್ರಿ ಕ್ಯಾನ್ ಬಿ ಡಿಸೈಡೆಡ್ ಬೈ ಅ ಲೋಕಲ್ ಬ್ಯೂರೋಕ್ರಾಟ್, ಕಾನ್ಸ್ಟೇಬಲ್ ಆರ್ ಕ್ಲರ್ಕ್. ನೀವು ಭಾರತದ ಪ್ರಜೆ ಹೌದಾ ಅಲ್ವಾ ಅಂತ ಯಾವುದೋ ಒಂದು ಲೋಕಲ್, ಆ ಲೆವೆಲ್ ನಲ್ಲಿ ಇರುವಂತಹ ಬ್ಯೂರೋಕ್ರಾಟ್ಸ್ ಗಳು, ಕಾನ್ಸ್ಟೇಬಲ್, ಕ್ಲರ್ಕ್ ಡಿಸೈಡ್ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಫಿಯರ್,
ಭಯ ಕ್ರಿಯೇಟ್ ಆಗ್ಬಹುದು, ದುರ್ಬಲ ವರ್ಗಗಳಿಗೆ ಕಷ್ಟ ಆಗುತ್ತೆ, ಮತ್ತೆ ಪವರ್ ಅನ್‌ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಹಾಗಾಗಿನೇ ಈ ಆರ್ಟಿಕಲ್ ನಾವೇನ್ ತಿಳ್ಕೋಬಹುದು, ಸಿಟಿಜನ್‌ಶಿಪ್ ಅನ್ನೋದು ದೇಶದ ಲೀಗಲ್ ಮೆಂಬರ್‌ಶಿಪ್ ಇದ್ದ ಹಾಗೆ. ಆದ್ರೆ ಆ ಒಂದು ಸಿಟಿಜನ್‌ಶಿಪ್ ಅನ್ನೇ ಪ್ರೂವ್ ಮಾಡಬೇಕು, ಅದು ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಸಿಟಿಜನ್‌ಶಿಪ್ ಅನ್ನ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ದೇ ಅಂತ ಹೇಳಿದ್ರೆ ಅದು ಕಷ್ಟ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಮುಂದೆ ಬಹಳ ಜನರಿಗೆ ಅದು ಕಷ್ಟ ಆಗುತ್ತೆ. ದ ಸ್ಟೇಟ್ ಕ್ಲೇಮ್ಸ್ ಅಥಾರಿಟಿ ಟು ಡಿಫೈನ್ ದಿ ಪೀಪಲ್. ಸ್ಟೇಟ್ ಏನ್ ಹೇಳುತ್ತೆ, ಅಥಾರಿಟಿಗಳಿಗೆ ಆ ಕೆಲಸ ಕೊಡುತ್ತೆ. ಸೊ ಇವನ್ ದೋ ದ ಪೀಪಲ್ ಆರ್ ಸಪೋಸ್ ಟು ಬಿ ಸಾವರೆನ್. ಜನರಿಗೆ ಸರ್ವಾಧಿಕಾರ ಇರಬೇಕು, ಯಾಕಂದ್ರೆ ಜನರಿಂದಾನೇ ಸರ್ಕಾರ ಆಯ್ಕೆ ಆಗಿರೋದು. ಆದ್ರೆ ಜನರ ಒಂದು ಅಧಿಕಾರಗಳನ್ನ, ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಿಕ್ಕೆ ಇಂತಹ ಕೆಲವು ಕ್ರಮಗಳು ಮುಂದಾಗುತ್ತೆ. ಸೊ ದಿಸ್ ಇಸ್ ದ ಸೆಂಟ್ರಲ್ ಪ್ಯಾರಾಡಾಕ್ಸ್ ಆಫ್ ಮಾಡರ್ನ್ ಡೆಮೋಕ್ರಸಿ. ಹಾಗಾಗಿನೇ ಇದಕ್ಕೆ ಸೆಂಟ್ರಲ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ ಡೆಮೋಕ್ರಸಿಯಲ್ಲಿ. ಅಂದ್ರೆ ಪ್ಯಾರಾಡಾಕ್ಸ್ಗಳಲ್ಲಿ ಹಲವಾರು ರೀತಿ ಇರುತ್ತೆ, ಇದನ್ನು ಸಹ ನಾವು ಪರಿಗಣಿಸಬಹುದು. ವಿರೋಧಾಭಾಸ ಅಂತ ಹೇಳ್ತೇವೆ. ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಇನ್ನು ಕೆಲವು ಆರ್ಟಿಕಲ್ಗಳ ಡಿಸ್ಕಷನ್ ನಾನು UPSC ಮೈಂಡ್ ಗೇಮ್ ಚಾನಲ್ ಅಲ್ಲೂ ಅವಾಗ ಡಿಸ್ಕಸ್ ಮಾಡ್ತಾ ಇರ್ತೇನೆ, ಅಲ್ಲೂ ಸಹ ನೀವು ನೋಡಬಹುದು. ಹಾಗೆ ಇಷ್ಟೊತ್ತು ಕೇಳಿದಂತ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದು ಪಾಂಚಜನ್ಯ IAS.